ಎಐಎಡಿಎಂಕೆ ಶಾಸಕರು ವಾಸ್ತವ್ಯ ಹೂಡಿರುವ ತಮಿಳುನಾಡಿನ ಕಾಂಚೀಪುರಂ ಜಿಲ್ಲೆ ಕೋವತ್ತೂರಿನ ಗೋಲ್ಡನ್ ಬೇ ರೆಸಾರ್ಟ್ನಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳು ನಿಯೋಜನೆಗೊಂಡಿದ್ದಾರೆ. ಈಗಾಗಲೇ ರೆಸಾರ್ಟ್ ಸುತ್ತ ವೆಳುಪುರಂ, ಕಡಲೂರು, ಕಾಂಚೀಪುರಂನ 3 ಜಿಲ್ಲೆಗಳ 500ಕ್ಕೂ ಹೆಚ್ಚು ಪೊಲೀಸರು ಸರ್ಪಗಾವಲಾಗಿ ನಿಂತಿದ್ದಾರೆ. ಐಜಿಪಿ ಚಂದಾಮರೈ ಕಣ್ಣನ್ ನೇತೃತ್ವದಲ್ಲಿ ಪೊಲೀಸರು ರೆಸಾರ್ಟ್ನ ಭದ್ರತೆಯನ್ನ ಒದಗಿಸುತ್ತಿದ್ದಾರೆ. ಇನ್ನು ಸ್ಥಳಕ್ಕೆ ಸಶಸ್ತ್ರ ಮೀಸಲು ಪಡೆ, ಕ್ಷಿಪ್ರ ಕಾರ್ಯಾಚರಣೆ ಪಡೆ ಭೇಟಿ ನೀಡಿದೆ. ಸ್ಥಳದಲ್ಲಿ 4 ಐಪಿಎಸ್ ಅಧಿಕಾರಿಗಳು ನಿಯೋಜನೆಗೊಂಡದ್ದು ರೆಸಾರ್ಟ್ನ ಬಳಿ ರೌಡಿಗಳು, ಕಿಡಿಗೇಡಿಗಳು ಜಮಾವಣೆಗೊಂಡಿರುವ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು ಸೂಕ್ತ ಭದ್ರತೆ ಒದಗಿಸುತ್ತಿದ್ದಾರೆ. ಸದ್ಯ ಗೋಲ್ಡನ್ ಬೇ ರೆಸಾರ್ಟ್ನಲ್ಲಿಯೇ ಶಶಿಕಲಾ ನಟರಾಜನ್ ವಾಸ್ತವ್ಯ ಹೂಡಿದ್ದಾರೆ. ಇದೇ ವೇಳೆ ರೆಸಾರ್ಟ್ನಲ್ಲಿರುವ ಎಐಎಡಿಎಂಕೆ ಶಾಸಕರ ತೆರವುಗೊಳಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಎಲ್ಲ ಪರಿಣಾಮಗಳ ನಡುವೆ ಗ್ರಾಮಸ್ಥರ ಮನವಿ ಮೇರೆಗೆ ಎಲ್ಲ ಶಾಸಕರನ್ನ ತೆರವುಗೊಳಿಸುವ ಸಾಧ್ಯತೆ ಕೂಡ ಇದೆ. ಕ್ಷಣ ಕ್ಷಣಕ್ಕೂ ಬದಲಾವಣೆ ಕಾಣ್ತಾ ಇರೋ ತಮಿಳುನಾಡು ರಾಜಕೀಯದಲ್ಲಿ ಹಂಗಾಮಿ ಸಿಎಂ ಪನ್ನೀರ್ಸೆಲ್ವಂ ಬಣಕ್ಕೆ ಮತ್ತೊಬ್ಬ ಸಂಸದನ ಸೇರ್ಪಡೆಯಾಗಿದೆ. ಮಧುರೈ ಸಂಸದ ಆರ್ ಗೋಪಾಲಕೃಷ್ಣನ್ ಪನ್ನೀರ್ಸೆಲ್ವಂಗೆ ಬೆಂಬಲ ನೀಡುವ ಮೂಲಕ ಪನ್ನೀರ್ ಪರ ನಿಂತ ಸಂಸದರ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಇದರ ಜೊತೆಗೆ ಗೋಲ್ಡನ್ ಬೇ ರೆಸಾರ್ಟ್ನಿಂದ ತಪ್ಪಿಸಿಕೊಂಡು ಬಂದಿರುವ ಮಧುರೈ ಪಶ್ಚಿಮ ಕ್ಷೇತ್ರದ ಶಾಸಕ ಶರವಣನ್ ಕೂಡ ಪನ್ನೀರು ಬಣದ ಜೊತೆ ಗುರುತಿಸಿಕೊಂಡಿದ್ದು ಹಂಗಾಮಿ ಸಿಎಂಗೆ ಒಟ್ಟು 8 ಶಾಸಕರ ಬೆಂಬಲ ವ್ಯಕ್ತವಾಗಿದೆ. ಇದಲ್ಲದೆ ಶಶಿಕಲಾ ಬೆಂಬಲಿಗರು ರೆಸಾರ್ಟ್ನಲ್ಲಿ ತಮಗೆ ಕಿರುಕುಳ ನೀಡ್ತಾ ಇದ್ರು ಅಂತ ಶರವಣನ್ ಗಂಭೀರ ಆರೋಪ ಮಾಡಿದ್ದಾರೆ. ಒಂದ್ ಕಡೆ ಪನ್ನೀರ್ಸೆಲ್ವಂ ಬೆಂಬಲದ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಸಾಗ್ತಾ ಇದ್ರೆ ಇತ್ತ ರೆಸಾರ್ಟ್ನಲ್ಲಿ ಶಾಸಕರ ಜೊತೆಯಲ್ಲೇ ಬೀಡು ಬಿಟ್ಟಿದ್ದಾರೆ ಶಶಿಕಲಾ ನಟರಾಜನ್. ಆದರೆ ಶಶಿಕಲಾ ನಟರಾಜನ್ ಹಾಗೆ ಶಾಸಕರು ಇರುವ ಒಂದು ರೆಸಾರ್ಟ್ಗೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ನೀಡಲಾಗಿದೆ. ರೌಡಿಗಳು ಕಾಣಿಸಿಕೊಳ್ತಿದ್ದಾರೆ ರೆಸಾರ್ಟ್ನ ಸುತ್ತಮುತ್ತ ಅನ್ನುವ ಆರೋಪ ಮಾತು ಕೇಳಿಬಂದ ಹಿನ್ನೆಲೆಯಲ್ಲಿ ಪೊಲೀಸ್ ಸರ್ಪಗಾವಲನ್ನ ಏರ್ಪಡಿಸಲಾಗಿದೆ. ಜೊತೆಗೆ ಒಂದು ರೆಸಾರ್ಟ್ ಇರುವ ಕೋವತ್ತೂರಿನ ಬಳಿಯ ಗ್ರಾಮಸ್ಥರು ಶಾಸಕರನ್ನ ಅಲ್ಲಿಂದ ತೆರವುಗೊಳಿಸಿ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದ್ದು ಗ್ರಾಮಸ್ಥರ ವಿರೋಧದ ಹಿನ್ನೆಲೆಯಲ್ಲಿ ಶಾಸಕರನ್ನ ತೆರವುಗೊಳಿಸುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ತಮಿಳುನಾಡಿನಲ್ಲಿ ಇವತ್ತು ಏನೆಲ್ಲ ರಾಜಕೀಯ ಪಲ್ಲಟಗಳು ಉಂಟಾಗಬಹುದು, ಏನೆಲ್ಲ ನಿರೀಕ್ಷೆ ಇದೆ ಇವತ್ತಿನ ಬೆಳವಣಿಗೆಗಳ ಬಗ್ಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ. ಆನಂದ್, ಒಂದ್ ಕಡೆ ಚಿನ್ನಮ್ಮಗೆ ಇವತ್ತು ಡಿ-ಡೇ ಆಗುವ ಸಾಧ್ಯತೆ ಇದೆ, ಮತ್ತೊಂದ್ ಕಡೆ ಪನ್ನೀರ್ಸೆಲ್ವಂಗೆ ಬೆಂಬಲ ಹೆಚ್ಚಾಗ್ತಾ ಸಾಗ್ತಾ ಇರೋದು. ಸೊ ಇವತ್ತಿನ ನಿರೀಕ್ಷೆಗಳು ಏನು ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ? ಸ್ಮಿತಾ, ಏನು ಅಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ತಯಾರಾಗ್ತಾ ಇರುವಂತಹ ಶಶಿಕಲಾ ನಟರಾಜನ್ ಅವರ ಪಾಲಿಗೆ ಇವತ್ತು ಜಡ್ಜ್ಮೆಂಟ್ ಡೇ. ಒಂದು ವೇಳೆ ಏನಾದ್ರೂ ಶಶಿಕಲಾ ನಟರಾಜನ್ ಈ ಪ್ರಕರಣದಲ್ಲಿ ಖುಲಾಸೆಯಾದ್ರೆ ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತ ಕಾಲ ಸನ್ನಿಹಿತವಾಗುತ್ತೆ. ಒಂದು ವೇಳೆ ಏನಾದ್ರೂ ಶಶಿಕಲಾ ನಟರಾಜನ್ ವಿರುದ್ಧವಾಗಿ ಈ ಪ್ರಕರಣದಲ್ಲಿ ಏನಾದ್ರೂ ತೀರ್ಪು ಬಂದ್ರೆ ಮುಂದಿನ ತಮಿಳುನಾಡಿನ ಮುಖ್ಯಮಂತ್ರಿ ಯಾರು ಅನ್ನುವಂತ ಆ ಪ್ರಶ್ನೆ ಹಾಗೆ ಮುಂದುವರಿಯುತ್ತೆ. ಒಂದೊಮ್ಮೆ ಶಶಿಕಲಾ ನಟರಾಜನ್ ಈ ಪ್ರಕರಣದಲ್ಲಿ ತೀರ್ಪು ಬಂದು ಕನ್ವಿಕ್ಟ್ ಆದ್ರೆ ತಮ್ಮ ಪಕ್ಷದ ನಾಯಕ ಯಾರು ಅಥವಾ ತಮ್ಮ ಬಣದ ನಾಯಕ ಯಾರು ಅನ್ನುವಂತ ಒಂದು ಡಿಸಿಷನ್ ಅನ್ನು ಕೂಡ ಇವತ್ತು ತೆಗೆದುಕೊಳ್ತಾರೆ. ಆ ಕಾರಣಕ್ಕಾಗಿಯೇ ನಿನ್ನೆ ರಾತ್ರಿ ಗೋಲ್ಡನ್ ಬೇ ರೆಸಾರ್ಟ್ಗೆ ಬಂದಿರುವಂತಹ ಶಶಿಕಲಾ ನಟರಾಜನ್ ಇವತ್ತು ಕೂಡ ಗೋಲ್ಡನ್ ಬೇ ರೆಸಾರ್ಟ್ ನಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಮತ್ತೆ ಆಪ್ತ ಸಚಿವರು ಮತ್ತು ಶಾಸಕರ ಜೊತೆಗೆ ಮುಂದಿನ ನಡೆ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು 10:00ವರೆಗೆ ಏನು ವಿಭಾಗೀಯ ಪೀಠ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ, ಪಿಸಿ ಘೋಷ್ ಮತ್ತೆ ಅಮಿತಾವ್ ರಾಯ್ ಇಬ್ಬರಿರುವಂತಹ ಜಡ್ಜ್ಗಳಿರುವಂತಹ ಆ ವಿಭಾಗೀಯ ಪೀಠ 19 ವರ್ಷಗಳಷ್ಟು ಹಳೆಯದಾಗಿರುವಂತಹ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪನ್ನ ಕೊಡ್ತಾರೆ. ಯಾವ ರೀತಿಯಾದಂತಹ ತೀರ್ಪು ಬರುತ್ತೆ ಅನ್ನೋದರ ಮೇಲೆ ಇಡೀ ತಮಿಳುನಾಡು ರಾಜಕೀಯದ ಚಿತ್ರಣ ಬದಲಾಗುವಂತಹ ಸಾಧ್ಯತೆ ಇದೆ. ಒಂದು ಕಡೆ ವಿ.ಕೆ. ಶಶಿಕಲಾ ನಟರಾಜನ್ ತಮ್ಮ ಆಪ್ತ ಸಚಿವರು ಮತ್ತೆ ಬೆಂಬಲಿಗರ ಜೊತೆ ಗೋಲ್ಡನ್ ಬೇ ರೆಸಾರ್ಟ್ ನಲ್ಲಿ ಸಭೆಯನ್ನು ನಡೆಸ್ತಾ ಇದ್ರೆ, ಇತ್ತ ಪನ್ನೀರ್ಸೆಲ್ವಂ ಕೂಡ ಯಾವ ರೀತಿಯಾದಂತಹ ನಡೆಯನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಪ್ರವೃತ್ತರಾಗಿದ್ದಾರೆ. ಇನ್ನೇನು 10:30ಕ್ಕೆ ಇಬ್ಬರ ವಿಭಾಗೀಯ ಪೀಠ ಏನಿದೆ ಅದು ತನ್ನ ಆದೇಶವನ್ನ ಕೊಡುತ್ತೆ, ತೀರ್ಪನ್ನ ಬರೆಯುತ್ತೆ. ಹೀಗಾಗಿ ಇಡೀ ತಮಿಳುನಾಡು ಜನ ಜೊತೆಗೆ ಇಡೀ ದೇಶದ ಜನ ಕಾತ್ರದಿಂದ ಕಾಯ್ತಾ ಇದ್ದಾರೆ ವಿ.ಕೆ. ಶಶಿಕಲಾ ನಟರಾಜನ್ ಅವರ ಪಾಲಿಗೆ ಇವತ್ತು ಯಾವ ರೀತಿಯಾದಂತಹ ದಿನ ಆಗುತ್ತೆ ಅನ್ನುವಂಥದ್ದು. ಸ್ಮಿತಾ, ಧನ್ಯವಾದ ಆನಂದ್ ಮಾಹಿತಿಗಾಗಿ.